ನಮಸ್ಕಾರ ಸ್ನೇಹಿತರೆ. 2007-8ರಲ್ಲಿ ನಮ್ಮ ರಾಯದುರ್ಗ ದಾವಣಗೆರೆ ತುಮಕೂರ್ದು ರೈಲ್ವೆ ಯೋಜನೆ ಸ್ಟಾರ್ಟ್ ಆಗುತ್ತೆ. ಬಟ್ ಅದು ನೆನೆಗುದಿ ಬಿದ್ದಿರುತ್ತೆ. ಈಗ ರೀಸೆಂಟು ಲಾಸ್ಟ್ 3 years ಇಂದ ತುಂಬ ಸ್ಪೀಡಾಗಿ ಇದನ್ನ ವರ್ಕ್ ಮಾಡ್ತಾ ಇದ್ದಾರೆ. ನಾವಿವತ್ತಿರೋ ಸ್ಥಳ ಅಂದರೆ ತುಮಕೂರಿನ ಹೊರವಲಯದಲ್ಲಿರುವಂಥ ಊರ್ಕೆರೆ ಜಂಕ್ಷನ್. ನೋಡ್ರಿ ಸ್ನೇಹಿತರೆ, ಊರ್ಕೆರೆ ಜಂಕ್ಷನ್ ಏನು ಸ್ಟಾಪ್ ಇದೆ ರೈಲ್ವೆ ಸ್ಟೇಷನ್ನು, ತುಂಬ ಅಚ್ಚುಕಟ್ಟಾಗಿ ತುಂಬ ನೀಟಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಕೂಡ. ಸೊ ಇದು 2800ಕ್ಕೂ ಅಧಿಕ ಮೊತ್ತದ ಪ್ರಾಜೆಕ್ಟ್ ಆಗಿರುತ್ತೆ. ದಾವಣಗೆರೆಯಿಂದ ನಮ್ಮ ರಾಯದುರ್ಗವರೆಗೂ. ಅಂದರೆ ಇಲ್ಲಿ ಸುಮಾರು ಹಲವಾರು ಪೊಲೀಸ್ ಸ್ಟೇಷನ್ಸ್ಗಳು ಬರ್ತವೆ, ರೈಲ್ವೆ ಸ್ಟೇಷನ್ಸ್ಗಳು ಬರ್ತವೆ. ಅದರಲ್ಲಿ ನಮ್ಮ ಊರ್ಕೆರೆ ಜಂಕ್ಷನ್ ಕೂಡ ಒಂದು. ಊರ್ಕೆರೆ ಜಂಕ್ಷನ್ನು ತುಂಬ ಅಚ್ಚುಕಟ್ಟಾಗಿ, ತುಂಬ ನೀಟಾಗಿ, ತುಂಬ ವೆಲ್ ಪ್ಲ್ಯಾನ್ಡ್ ಆಗಿ ಡೆವಲಪ್ ಮಾಡಿದ್ದಾರೆ. ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ನಮ್ಮ ಊರ್ಕೆರೆ ಜಂಕ್ಷನ್ ಪ್ಲಾನ್ ಮಾಡಿದ್ದಾರೆ, ಯಾವ ಥರ ಕನ್ಸ್ಟ್ರಕ್ಷನ್ ಪ್ರೊಡಕ್ಷನಲ್ಲಿದೆ ಅಂತೇಳಿ. ಸ್ವಲ್ಪ ಆ ಕಡೆ ನೀವು ಝೂಮ್ ಮಾಡಿದ್ರೆ ನೋಡಿ, ಇದು 4 2 3 4 ಲೈನ್ಸ್ ಇದೆ. ಸೊ 4 ಲೈನ್ಸು ನಾವು ಆ ಕಡೆಯಿಂದ ಯಾವುದು ನಮ್ಮ ತುಮಕೂರು ಸಿಟಿ ಕಡೆಯಿಂದ ಬರುವಂಥ ಎಂಟ್ರಿ ಇದು. ನೀವು ಹಿಂಗೆ ಈ ಕಡೆ ಬಂದರೆ ನೋಡಿದ್ರೆ ನಮಗಿಲ್ಲಿ ಊರ್ಕೆರೆ ಜಂಕ್ಷನ್ ರೈಲ್ವೆ ನಿಲ್ದಾಣ ಸಿಗುತ್ತೆ. ಸೊ ಹಂಗೆ ಮುಂದೆ ಹೋಗ್ತಾ ತೋರಿಸ್ತಾ ಇರ್ತೀನಿ ಸ್ನೇಹಿತರೆ, ಜಂಕ್ಷನ್ ಯಾವ ರೀತಿ ರೂಪುಗೊಂಡಿದೆ, ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತೇಳಿ ಮುಂದೆ ತೋರಿಸ್ತಾ ಬರ್ತಾ ಇರ್ತೀನಿ. ಹೇಳ್ತಾ ಇದ್ದೆ ಯಾವ ರೀತಿ ಡೆವಲಪ್ಮೆಂಟ್ ಗೊಂಡಿದೆ ಅಂತೇಳಿ. ತುಂಬ ಸುಸಜ್ಜಿತವಾಗಿ ಈ ಊರ್ಕೆರೆ ನಮ್ಮ ರೈಲ್ವೆ ಸ್ಟೇಷನ್ನ ತುಂಬ ಅಚ್ಚುಕಟ್ಟಾಗಿ ಡೆವಲಪ್ ಮಾಡಿದ್ದಾರೆ. ನೋಡಿ, ಕುತ್ಕೊಳ್ಳೋ ಆಸನ ಇರ್ಬೋದು, ಅಥವಾ ಈ ಕುತ್ಕೊಂಡ್ರೆ ಸುತ್ತ ನಮ್ಮ ಊರ್ಕೆರೆ ರೈಲ್ವೆ ಸ್ಟೇಷನ್ ಸುತ್ತ ಬರೀ ನೇಚರೇ ಕಾಣಿಸುತ್ತೆ. ಸ್ನೇಹಿತರೆ, ನಾನು ಹೇಳ್ತಾ ಇದ್ದೀನಿ 2800 ಕೋಟಿಗಿಂತ ಅಧಿಕ ಪ್ರಾಜೆಕ್ಟು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಮಿಂಗಲಾಗಿ ಮಾಡ್ತಾರಂಥ ಪ್ರಾಜೆಕ್ಟ್. ಬಟ್ ಏನಂದರೆ ಇದು ಆಲ್ರೆಡಿ ನೀವು ನೋಡಿರ್ಬೋದು ಕೆಲವು ವೀಡಿಯೋಸಲ್ಲಿ ಸ್ಪೀಡ್ ಟೆಸ್ಟಿಂಗು, ಟನ್ನೆಟ್ ಟೆಸ್ಟಿಂಗು ಎಲ್ಲ ಹೋಗಿದೆ. ಕೆಲವು ಕಡೆ ಸಣ್ಣ ಪುಟ್ಟ ವರ್ಕ್ ಪೆಂಡಿಂಗ್ ಇರೋದ್ರಿಂದ, ಸೊ ಏನಾಗ್ತಿದೆ ಅಂದರೆ ಸಣ್ಣ ಪುಟ್ಟ ವರ್ಕ್ ಪೆಂಡಿಂಗ್ ಇರೋದ್ರಿಂದ ಮಾತ್ರ ಇದು ಇದಾಗ್ತಿದೆ. ಇವಾಗ ಅಲ್ಲೇ ಮೋನೋರೈನೆಲ್ಲ ಟ್ರೈ ಮಾಡ್ತಿದ್ದಾರೆ, ಗೂಡ್ಸ್ ಟ್ರೈನೆಲ್ಲ ಟ್ರೈ ಮಾಡಿದ್ದಾರೆ. ನೋಡಿ, ಇಲ್ಲಿ ಟೋಟಲ್ಲು 4 ಟ್ರ್ಯಾಕ್ಸ್ ಇದೆ. ಸೊ ಅದಕ್ಕೆ ಇದನ್ನು ಜಂಕ್ಷನ್ ಅಂತ ಕರೀತಾರೆ. ಜಂಕ್ಷನ್ ಮೀನ್ಸ್ ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿರುತ್ತೆ. ನೀವು ನೋಡ್ತಾ ಇರಿ, ಸ್ಟೇಷನ್ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ತುಂಬ ವಿಶಾಲವಾಗಿ ಮಾಡಿದ್ದಾರೆ. ನೀವು ನೋಡಿ, ಅಲ್ಲಿವರೆಗೂ ಝೂಮ್ ಮಾಡಿದ್ರು ಕೂಡ ತುಂಬ ಅಚ್ಚುಕಟ್ಟಾಗಿ, ತುಂಬ ಸುಸಜ್ಜಿತವಾಗಿ ಊರ್ಕೆರೆ ಜಂಕ್ಷನ್ನ ಅಭಿವೃದ್ಧಿ ಮಾಡಿದ್ದಾರೆ. ಇದ್ರ ಪ್ರಕಾರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ಇದಕ್ಕೆ ಯಾರು ಸಪೋರ್ಟ್ ಮಾಡಿದ್ದಾರೆ, ಈಗ DC ಅವರು ಇರ್ಬೋದು, ಲ್ಯಾಂಡ್ ಅಕ್ವಿಸಿಷನ್, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸಚಿವರು ಇರ್ಬೋದು, MLAಗಳು, MP ಗಳು, ಯಾರ್ಯಾರು ಇದ್ರ ಬಗ್ಗೆ ಕಾಳಜಿ ವಹಿಸಿ ಇದನ್ನು ಸ್ಪೀಡಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಸಾರ್ವಜನಿಕರ ಪರವಾಗಿ, ತುಮಕೂರಿನ ಸಾರ್ವಜನಿಕರ ಪರವಾಗಿ ಹಾಗೂ ದಾವಣಗೆರೆ ನಮ್ಮ ರಾಯದುರ್ಗ ಸಾರ್ವಜನಿಕರ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಹೋಗ್ತೀನಿ. ಸುಮ್ಮನೆ ಒಂದು ಚಿಕ್ಕದಾಗಿ ಒಂದು ಸ್ಟೇಷನ್ನ ತೋರಿಸ್ತೀನಿ ಸ್ನೇಹಿತರೆ ಲಾಸ್ಟ್ ವಿಡಿಯೋದಲ್ಲಿ, ಹಂಗೆ ನೋಡ್ತಾ ಬನ್ನಿ. ಹೇಳ್ತಾ ಇದೆ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ. ನೋಡಿ, ಸ್ಟೇಷನ್ ಒಳಗಡೆ ಹೋಗ್ಕೊಂಡು ತೋರಿಸ್ತೀನಿ. ಟಿಕೆಟ್ ಕೌಂಟರ್ ಇರ್ಬೋದು, ನೀಟಾಗಿ ಚಿಕ್ಕದಾಗಿದ್ದು ಕೂಡ ಎಷ್ಟು ನೀಟಾಗಿ ಡೆವಲಪ್ ಮಾಡಿದ್ದಾರೆ ಟಿಕೆಟ್ ಕೌಂಟರ್. ನೀವು ಹಂಗೆ ಝೂಮ್ ಮಾಡ್ಕೊತಾ ಬಂದರೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ಯಾಕಂದರೆ ಈಗ ನಮ್ಮ ತುಮಕೂರು ಸ್ಟೇಷನೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಪ್ರಾಬ್ಲಮ್ ಇದೆ. ನೋಡಿ, ನೀಟಾಗಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಒಳಗಡೆ ಆಲ್ರೆಡಿ ಮಿಷನರೀಸ್ ಎಲ್ಲ ಬುಕ್ ಆಗಿದೆ. ಟಿಕೆಟ್ ಕೌಂಟ್ರದೆಲ್ಲ ನೀವು ತೋರಿಸ್ತಾ ಹೋಗ್ಬೋದು. ಒಳಗಡೆ ಟಿಕೆಟ್ ಕೌಂಟ್ರದೆಲ್ಲ ಒಳಗಡೆ ಮಿಷನರೀಸ್ ಏನಿದೆ ಅದೆಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ತುಂಬ ಚೆನ್ನಾಗಿ, ತುಂಬ ಅಚ್ಚುಕಟ್ಟಾಗಿ ಇರೋದ್ರಲ್ಲಿ ತುಂಬ ನೀಟಾಗಿ ಡೆವಲಪ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸುಸಜ್ಜಿತವಾಗಿ ಯಾವ ಥರ ಡೆವಲಪ್ಮೆಂಟ್ ಆಗಿದೆ ಅಂತ ನೀವು ನೋಡ್ತಾ ಬರ್ಬೋದು. ಬೇರೆ ಕಡೆಯಲ್ಲಿ ಏನಾಗ್ತಿದೆ ಅಂದರೆ ಟ್ರ್ಯಾಕ್ ಮೇಲೆ ಓಡಾಡ್ತಿರ್ತಾರೆ ಜನ, ಒಂದು ಕಡೆಯಿಂದ ಒಂದು ಕಡೆ ಶಿಫ್ಟ್ ಆಗೋಕ್ಕೆ. ಈ ಸಲ ಏನು ಮಾಡಿದ್ದಾರೆ ಅಂದರೆ, ನೀವು ಬರ್ತಾ ಬರ್ಬೋದು, ಈ ಥರ ಅಂಡರ್ ಪಾಸ್ ಮಾಡಿದ್ದಾರೆ. ಆರಾಮ್ಸೆ ಸೇಫ್ಟಿ ಅಷ್ಟಾಗಿ ಹೋಗ್ಬೋದು, ಜನಗಳು ಬರ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಲ್ಲ, ಅದು ಇದಿರಲ್ಲ. ನೋಡಿರಿ, ಇದು ಜಂಕ್ಷನ್ ಏನು ಮೇಯ್ನ್ ಸ್ಟಾಪ್ ಇದೆ, ಇದು ನಮ್ಮ ಊರ್ಕೆರೆಯ ಮೇಯ್ನ್ ಸ್ಟಾಪು ಜಂಕ್ಷನ್ ಇದು. ಆಮೇಲೆ ನೀವು ನೋಡಿ, ಕುತ್ಕೊಳ್ಳೋಕ್ಕೆಲ್ಲ ನಮ್ಮ ತುಮಕೂರು ಬೇರೆ ನಿಲ್ದಾಣಗಳು ನೋಡ್ತಾ ಇದ್ವಿ, ಅದಕ್ಕಿಂತ ಹೋಲಿಸಿದ್ರೆ ತುಂಬ ಏನಂತಾರೆ ಸುಲಲಿತವಾಗಿ ಹಾಗೂ ಆರಾಮವಾಗಿ ವಿಶ್ರಮಿಸ್ಬೋದು ಅನ್ನೋ ಥರ ನೀಟಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಒಳ್ಳೊಳ್ಳೆ ಫ್ಯಾನ್ಸ್ಗಳು ಹಾಕಿದ್ದಾರೆ. ಅಥವಾ ಇದು ಏನಕ್ಕೆ ಆರ್ಕಿಟೆಕ್ಚರ್ ಏನು ಬೇಕಿದೆ ತುಂಬ ಅಚ್ಚುಕಟ್ಟಾಗಿ ಡೆವಲಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದು ಇನ್ನೂ ಪ್ರೋಗ್ರೆಷನ್ ನಡೀತಿದೆ. ಬಟ್ ಸ್ನೇಹಿತರೆ, ಕೊನೆದಾಗ ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಒಬ್ಬ ತುಮಕೂರಿನಾಗ ಒಬ್ಬ ಕರ್ನಾಟಕನಾಗಿ 2006-7ರಲ್ಲಿ ಅನೌನ್ಸ್ ಆದಂಥ ಒಂದು ರಾಯದುರ್ಗ ಹಾಗೂ ದಾವಣಗೆರೆ ಜಂಕ್ಷನ್ನು ಈಗ ಒಂದು ಸ್ಟೆಬಿಲಿಟಿಗೆ ಬಂದಿದೆ. ಅಂದರೆ ಇವ್ರಿಗೆ ಇರೋ ಪ್ಲಾನ್ ಪ್ರಕಾರ ಮುಂದಿನ ವರ್ಷ 2027 ಡಿಸೆಂಬರ್ ಒಳಗಡೆ ಇಲ್ಲಿ ಟ್ರೈನ್ ಓಡಿಸ್ಬೇಕು ಅನ್ನೋದು. ದಯಮಾಡಿ ನಾವೆಲ್ಲ ಅಧಿಕಾರಿಗಳು ಕೇಳ್ಕೊಂಡು ದಯಮಾಡಿ ಆ ಲಿಮಿಟ್ ಒಳಗಡೆ ಓಡಿಸಿದ್ರೆ ಎಷ್ಟೋ ಜನ ಉದ್ಯೋಗಿಗಳಿಗೆ, ಬೆಂಗಳೂರಿಂದ ದಾವಣಗೆರೆಗೆ ಓಡಾಡೋರು, ದಾವಣಗೆರೆಯಿಂದ ತುಮಕೂರು, ತುಮಕೂರಿಂದ ರಾಯದುರ್ಗ ಓಡಾಡೋಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.